ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಅಂದುಕೊಂಡಿದ್ದಾರೆ. ಇದು ಹನಿ ಮನಿ ಸರ್ಕಾರ. ಸದನದ ಒಳಗೆ ಅನೇಕ ಪುಣ್ಯಾತ್ಮರು ಆಡಳಿತವನ್ನು ಕೊಟ್ಟಿದ್ದಾರೆ. ಈ ಸ್ಥಿತಿ ಬಂದಿದೆ. ಇಂತಹ ದೇವಾಲಯದಲ್ಲಿ ಹನಿ ಮನಿ ನಡೀತಾ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 48 ಜನರ ಸಿಡಿ ಇದೆ ಅಂತಾರೆ. ಗೊತ್ತಿರುವಂಥ ವಿಚಾರ ಅದು. ಅವ್ರು ಮಾಡಿರೋ ಆರೋಪ. ರಾಜಣ್ಣನವರೇ ಮೊದಲು ದೂರು ಕೊಡಿ. ಯಾರದು 48 ಜನ? ಸಿಡಿ ಸೃಷ್ಟಿಸಿದ್ದ ಮಹಾನ್ ವ್ಯಕ್ತಿ ಯಾರು ಅಂತ ಜಗತ್ತಿಗೆ ಗೊತ್ತಾಗಬೇಕು. ಹೀಗಂತ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇಂಥ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಮನಿ, ಸಂಜೆ ಹನಿ. ಮನಿ ಹನಿ ಸರ್ಕಾರ ಆಗೋಗಿದೆ. ಇದು ವಿಪರ್ಯಾಸ ರೀ. ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ಒಂದು ವಿಷಯಾಧಾರಿತವಾದಂಥ ಚರ್ಚೆಗಳು ಮಾಡಿದಾಗ ನಾವು ಅದನ್ನು ಬಯಸ್ತಾ ಇದ್ದೀವಿ. ಬಟ್ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದರೆ ಸರ್ಕಾರ ಬೆಳಗ್ಗೆ ಮನಿ, ಸಂಜೆ ಹನಿ. ಮನಿ ಹನಿ ಸರ್ಕಾರ. ಇಂಥ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಮನಿ, ಸಂಜೆ ಹನಿ. ಮನಿ ಹನಿ ಸರ್ಕಾರ ಆಗೋಗಿದೆ. ಇದು ವಿಪರ್ಯಾಸ ರೀ. ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ಒಂದು ವಿಷಯಾಧಾರಿತವಾದಂಥ ಚರ್ಚೆಗಳು ಮಾಡಿದಾಗ ನಾವು ಅದನ್ನು ಬಯಸ್ತಾ ಇದ್ದೀವಿ. ಬಟ್ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದರೆ ಸರ್ಕಾರ ಬೆಳಗ್ಗೆ ಮನಿ,